ಅಲ್ಲ ದುಡ್ಡ ನನಗೆ ಎಲ್ಲಿಂದ ತರನೇ ಎಲ್ಲರನ್ನೂ ಕೇಳಿ ಕೇಳಿ ಸಾಕಾಯ್ತು. ಎಲ್ಲ ನೋಡ್ರಿ ನಾನು 3 ದಿವಸ 4 ದಿವಸ ಕೊಡ್ತೀನಿ, ಈಗ ಕೇಳಿದ್ರೆ ಈಗಲೇ ಇಲ್ಲ ಕಣ್ಕೊಳ್ಳ ಅಂತ ಎಲ್ಲ ಹಿಂಗೆ ಹೇಳ್ತಾ ಕೂತಾರೆ. ಒಬ್ಬೊಬ್ಬರೇ ಫೋನ್ ಮಾಡ್ಬಿಟ್ಟು ಅಮ್ಮನೂ ಒಲ್ವೇ ಎಲ್ಲರೂ ಕಾಸಿದ್ರೆ ಒಂದು 30,000 ಅರ್ಜೆಂಟು ಇಸ್ಕೊಡು ಅಂತ ಕೂತವ್ರೆ. ಯಾರು ಕೊಟ್ಟವ್ರು ಈಗ ಇಲ್ಲಿ ಕೇಳನೆ ನಾನು. ಪ್ರೈವೇಟ್ ಆಸ್ಪತ್ರೆಗಾರು ಕರ್ಕೊ ಹೋಗೋದ, ಏನಾದ್ರು ಬೇಕಿದ್ದಾರೆ ದುಡ್ಡು ಎಮರ್ಜೆನ್ಸಿಗೆ ಬೇಕು, ಅರ್ಜೆಂಟ್ಗೆ ಕಾಸಿಲ್ಲ, ಕಾಸಿದ್ರೆ ಕೊಡು ಅಂತ ಕೂತವ್ರೆ. ಏನು ಮಾಡೋದು ಈಗ? ಥೂ, ಒಂದು ಓಡ್ತಾ ಇಲ್ಲ, ತಲೆನೇ ಓಡ್ತಾ ಇಲ್ಲ ನನಗೆ. ಇರೋರ್ನೆಲ್ಲ ಕೇಳಿ 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 ಸಾಕಾಯ್ತು ಎಲ್ಲರನ್ನೂ. ಎಲ್ಲನೂ 3-4 ದಿವಸ ಅಂತ ಕೂತವ್ರೆ. ಏನು ಮಾಡೋದವ ಈಗ? ಅವ್ನಿಗೆ ಏನಂತ ಹೇಳನೆ? ಅತ್ತೆ ತಗೋ ಕೇಳೋದಂದರೆ ಅತ್ತೆನೇ ಸಾಲ ಮಾಡ್ಕೊ ಕೂತದೆ. ಅಣ್ಣ ಅದಕ್ಕೇನಾದ್ರು ಚಿನ್ನಾಗಿನ್ನೆಲ್ಲ ಮುಡಿಕೋಬೇಕು ತಾನೆ. ಸಾಲ ಅಂದ್ಬಿಟ್ಟು ಅವನು ಗಿರುಬಿಟ್ಬಿಟ್ಟವನೆ. ಇಂಥ ಕಷ್ಟ ಸುಖಕ್ಕೆ ದುಡ್ಡು ಕಾಸು ಮುಡಿಕೊಳ್ಳಿಲ್ಲ ಅಂದರೆ ಏನು? ಅದು ಬೇರೆ ಡಾಕ್ಟ್ರು ಬೇರೆ ಹಂಗೆ ಬೇರೆ ಹೇಳಿದಾರಂತೆ, ಯಾವುದೂ ಹೇಳೋಕ್ಕಾಗಿಲ್ಲ ಅಂತ. ಅಪರೂಪಕ್ಕೆ ಒಂದು ಮುಖ ಆಯ್ತದೆ ಮನೇಲಿ ನಮ್ಮ ಅತ್ತಿಗೆಗೆ ಅಂತ ಏನೋ ಆಸೆಗಿದ್ದು ಹಿಂಗೆ ಹೇಳ್ಬಿಟ್ರಲ್ಲ. ಏಯ್, ಈ ಬಂಗುಕ್ಕೆ ಭಗವಂತ ಏನಕ್ಕಾರುವೆ ಕೊಡೋಕೋದನೋ ಕಣೆ. ಹೆಂಗೋ ಇರ್ಲಿಲ್ಲ ಅನ್ಕೊಂಡಿದ್ರು, ಈಗ ಅವ್ರಿಗೆ ಬೇರೆ ಕಷ್ಟಪಟ್ಕೊಂಡು ಒಂದು ಆಸೆ ಉಳಿಸ್ಬಿಟ್ಟು ಮೋಸ ಆದಂಗೆ ಆಗೋಯ್ತದೆ. ಅದಕ್ಕೆ ಎಲ್ಲರೂ ಬೇರೆ ಆಸ್ಪತ್ರೆಗೆ ಹಾಕದ, ಇಲ್ಲಾಂದರೆ ದುಡ್ಡು ಕಾಸು ಬೇಕಾಯ್ತದೆ ಅಂದ್ಬಿಟ್ಟು ಹಂಗೆ ಹೊಡೆದಾಡ್ತಾ ಕೂತವ್ರೆ. ಏನು ಮಾಡೋದು ಈಗ? ದುಡ್ಡಿಗೆ ಕೇಳಬಾರ್ದವ್ರನ್ನೆಲ್ಲ ಕೇಳಾಯಿತು, ಎಲ್ಲವ ನಾಳೆ ನಾಳಿದ್ದು ಹೇಳ್ತಾ ಕೂತವ್ರೆ. ಏನು ಮಾಡೋದು ಈಗ? ಏನು ಮಾಡೋದು? ತಗೊಳ್ಳು ಹೋಗಿ ಫೋನ್ ಮಾಡದ, ಏನಂದಳು? ಹಲೋ ಲೋಕುಳ, ದುಡ್ಡು ಕಾಸು ಆತವ್ರೆ ಇಸ್ಕೊಂಡ. ಬೇಕಾರೆ ಇನ್ನೊಂದು 20,000 ಇಸ್ಕೊ, 50,000 ಇಸ್ಕೊ, ಬೇಕಾರೆ ಬಡ್ಡಿ ಗಿಟ್ಟಿ ಕೊಡೋಕ್ಕಾಯ್ತದೆ. ಅದೇ ಕರಪ್ಪ, ಎಲ್ಲರನ್ನೂ ದುಡ್ಡು ಕಾಸು ಕೇಳಿದ್ರೆ ಅವರೆಲ್ಲವ ಇವತ್ತಿಲ್ಲ ಇನ್ನೊಂದು 2-3 ದಿವಸ ಅಂತ ಕೂತವ್ರೆ. ಇಲ್ಲ ಎಲ್ಲವ ಹಬ್ಬ ಆಗಲಿ, ಈಗ ಕಾಸಿಲ್ಲ ಹಬ್ಬ ಆಗಲಿ ಅಂತ ಕೂತವ್ರೆ. ಏನು ಮಾಡೋದವ ಈಗ? ಲೋ, ಏನು ಹೇಳ್ತಿದ್ದಿ ನೀನು? ಏನು ಹೇಳ್ತಿದ್ದಿ? ಅರ್ಜೆಂಟು ಕಾಲ ಬೇಕಲೇಬೇಕು, ಒಡಬೇನಾರು ಮಡಿಕೊಳ್ತಾನೆಯ. ರಮೇಶ ಹೋಗಿ ಗಿರು ಬಿಟ್ಬಿಟ್ಟು ಸಾಲ ಗಿಲ ಬಡ್ಡಿ ಗಿಟ್ಟಿ ಕೊಟ್ಬಿಟ್ಟವ್ರೆ. ಅವು ಇಲ್ಲ, ನಮ್ಮ ತವು ಏನೂ ಇಲ್ಲ. ಇನ್ನು ಎಲ್ಲರೂ ಹತ್ರದಾಗ ಸಾಲ ಕೇಳೋದಂದ್ರೆ ಯಾರು ಕೊಡ್ತಾ ಇಲ್ಲ. ನಿನಗೆ ಫ್ರೆಂಡು ಗಿಂಡು ಯಾರನ್ನಾರು ಕೇಳಿ ನೋಡು. ಇಲ್ಲಿ ನೋಡಿದ್ರೆ ರತ್ಲಿಗೆ ಸೀರಿಯಸ್ ಆಗಿ ಕೂತದೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ದೀಯಲ್ಲ, ಈಗ ನಾವು ಬಂದ್ಬಿಟ್ಟು ಈಗ ಅಲ್ಲೆಲ್ಲ ಹುಡ್ಕಾಡೋದಂಟ ಓಸಿ ಯಾರದ ಕೇಳಿ ನೋಡು. ಅಲ್ಲಯ್ಯ ನಿನ್ನ ಫ್ರೆಂಡು ಗಿಂಡು ಯಾರು ಇರ್ತಾರೆ, ಆಮೇಲೆ ನಿನಗೆ ಗೊತ್ತಿರೋರು ಬಡ್ಡಿ ಗಿಟ್ಟಿ ವ್ಯವಹಾರ ಮಾಡ್ತಾರಲ್ಲ ಅವ್ರನ್ನ. ಆಮೇಲೆ ಅಲ್ಲಿ ಯಾರನ್ನಾರು ಕೇಳಿ ನೋಡು, ಅಲ್ಲಿ ಯಾರು ಇರ್ತಾರೆ ಕತೆ ಕೊಡ್ತಾರೆ. ನಿನ್ನ ಫ್ರೆಂಡ್ ಅವ್ರೆ, ಅಂಗಡಿ ಅವರೆಲ್ಲ ಅವರೇ, ಹೂವಿನ ವ್ಯಾಪಾರದವ್ರೆ ಅವರೇ, ಆಮೇಲೆ ಬಡ್ಡಿ ವ್ಯವಹಾರ ಮಾಡೋರವ್ರೆ. ಎಷ್ಟು ಜನ ಬೇಕಾದಷ್ಟು ಜನ ಅವ್ರೆ ನಿನ್ನ ಫ್ರೆಂಡ್ಗಳೆಲ್ಲವ ಕೇಳಿ ನೋಡು. ಕುಳ ಇಲ್ಲ ತಂದ್ಬೇಡ, ಯಾರು ಕೇಳಿ ನೋಡು, ಸಿಗ್ತದೆ ಅಲ್ಲಯ್ಯ. ಗಿರ್ಜಿನ್ ಕೇಳಿ ನೋಡುವೆ. ಗಿರ್ಜಾತೆ ತಾವು ಇಲ್ಲ ಕಣವ, ಸುಮ್ಮನೆ ಕೇಳಿದ್ರು ಸುಮ್ಮನೆ ಪೆಚ್ಚಾಯ್ತೀವಿ ಅಷ್ಟೇ. ಅತ್ತೆ ತಾವು ಇಲ್ಲಿದ್ದದು, ಅತ್ತೆನೇ ಈಗ ಕಾಲ ಇದು ಮುಡ್ಕೊಂಡಿತ್ತಲ್ಲ, ಅದಕ್ಕೆ ಅತ್ತೆನೇ ಸಾಲ ಮಾಡ್ಕೊ ಕೂತಾರೆ. ಅತ್ತೆ ಎಲ್ಲಿಂದ ತಂದು ಕೊಟ್ಟದು? ಯಾವ ಬಾಯಿಲ್ ಕೇಳನೆ? ಅತ್ತೆನೂ ಚೆನ್ನಾಗಿದ್ದರೆ ಹೆಂಗೋ ಕೇಳ್ಬೋದಾಗಿತ್ತು, ಅತ್ತೆಗೆ ಹುಷಾರಿಲ್ವಲ್ಲ. ಅಲ್ಲ ಕಲ, ಹಂಗಂದ್ರೆ ಈಗ ಏನು ಮಾಡೋದು? ಪರಿಸ್ಥಿತಿ ಅರ್ಥ ಮಾಡ್ಕೊತಾರೆ, ಕೇಳಿ ನೋಡು. ಇಲ್ಲ ಫೋನ್ ಕೊಡು, ನಾನೇ ಕೇಳ್ತೀನಿ. ಇಲ್ಲಕ್ಕ ಸುಮ್ಮನಿರು, ಬೇರೆ ಯಾರನ್ನಾರು ಕೇಳ್ತೀನಿ. ಅವ್ರು ಏನಾದ್ರು ಇಲ್ಲಾಗಿಲ್ಲ ಅಂದರೆ ಬೇಕಾರೆ ಆಮೇಲೆ ಅತ್ತೆ ತವೆ ಹೋಗಿ ಕೇಳೋಕ್ಕಾಯ್ತದೆ. ಈಗ ಹೆಂಗೆ ಅತ್ತೆ ತಗೋ ಕೇಳಾರೆ, ಅತ್ತೆಗೆ ನಾವು ಸಾಲ ಎಲ್ಲ ಉಸಿ ಕೊಡ್ಬೇಕಾ? ಯಾರನ್ನಾರು ಕೇಳ್ತೀನಿ ತಾಳು, ಬಡ್ಡಿ ಒಂದು 2-3 ರೂಪಾಯಿ ಜಾಸ್ತಿನೇ ಯಾಕೆ ಸಿಕ್ಕಿಲ್ಲ, ಬೇಡಕತ್ತೆ. ಆಮೇಲೆ ಮಾತು ಬರೋದಕ್ಕೆ ಮಾತು ಬಂದ್ಬಿಡ್ತವೆ, ಬೇಡಕತ್ತೆ. ಸರಿ ಮಡ್ಗು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾರನ್ನಾರು ಕೇಳಿ ನೋಡ್ತೀನಿ, ನೀ ತಲೆ ಕೆಡ್ಸ್ಕೊಬೇಡ ಮಡ್ಗಬೋ. ಇನ್ನೊಂದು ಗಂಟೆ ಯಾವುದೋ ಹೇಳ್ತೀನಿ. ಕುಳ ನಿಂದ ಅಮ್ಮಯ್ಯ ಕಾಲ ಆದಷ್ಟು ಜಲ್ದಿ ಏನಾರು ಮಾಡ್ಲಾ. ಹೆರಿಗೆ ಕರ್ಕೊ ಹೋಗವ್ರೆ, ಆಮೇಲೆ ಅವರು ಏನಾರು ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊ ಹೋಗಿ ಅಲ್ಲೇ ಇರ್ಸ್ಕೊಳ್ಳಿ ಹಂಗೆ ಹಿಂಗೆ ಅಂತಂದರೆ ಏನು ಮಾಡೋದು? ಇಲ್ಲಿ ಏನು ಸೌಕರ್ಯ ಇಲ್ಲ ಕಲ. ಇಲ್ಲಿ ಮಾಮೂಲಿ ಆದಂಗೆ ಎಲ್ಲರೂ ಮಾಮೂಲಿ ಇಸ್ಕೊತಾರೆ ಅಷ್ಟೇ. ಏನಾರು ಅವ್ರಿಗೆ ಉಸ್ಕಿಸಿ ಕೊಡಬೇಕು, ಮಾಡಬೇಕು, ಮುಟ್ಟಬೇಕು ಅಂದರೆ ಕಾಸು ಬೇಡವಾ? ಕಾಸು ಇಲ್ದೇ ಏನು ಮಾಡೋದು? ಈಗ ಹೋಗಿ ಆಸ್ಪತ್ರೆ ಕರ್ಕೊತಷ್ಟವ ಕಾಸು ಕಟ್ಟಬೇಕು. ನಮಗೆ ಗೊತ್ತೇ ಆಗಲಿಲ್ಲ ತಗೋ, ಗೊತ್ತಾಗಲಿಲ್ಲ. ಇಲ್ಲ ಕಾಸು ಕರಿ ಮಾಡಿ ನಾನು ಮುಡಿಕೋಬೋದಾಗಿತ್ತು, ಹಿಂಗೆ ಅಂತ ಗೊತ್ತಾಗಲಿಲ್ಲ. ನಿಂದ ಅಮ್ಮಯ್ಯ ಕತೆ ಹೆಂಗಾರುವೆ ಯಾರನ್ನಾರು ಕೇಳಿ ನೋಡು. ನಾನುವೇ ಫೋನ್ ಮಾಡ್ತೀನಿ. ಇಲ್ಲಿ ಯಾರನ್ನಾರು ಕೇಳಿ ನೋಡ್ತೀನಿ, ನೀನು ನೋಡ್ತಾರು. ಬೇಕಾದ್ರೆ ಬಡ್ಡಿ ಅದೇ ಆಗಲಿ, ನೀನು ಮಾಡೋಕ್ಕಾಯ್ತಿಲ್ಲ. ಈ ಹಾಳಾದವನು ತಗೊಂಡೋಗಿ ಒಡಬೇರು ಮಡಿಕೊಬಿಟ್ಟವನೆ. ಹೇಳಿಲ್ಲ, ಅವಳು ಹೇಳಿಲ್ಲ. ಒಡಬೇವೆ ಅಂತ ನಾನು ಅನ್ಕೊಂಡಿನಿ. ಅವ್ನು ನೋಡ್ರೆ ಬಡ್ಡಿ ಕಟ್ಟಕಂದ್ಬಿಟ್ಟು ಅದನ್ನ ಹಿಸ್ಕೋಗಿ ಮಡಿಕೊಂಡಿದ್ದಾನಂತೆ. ಇವರೆಲ್ಲ ಹಿಂಗಾದ್ರೆ ಕಷ್ಟ ಸುಖಕ್ಕೆ ಮುಂಡೆವ ಎಲ್ಲ ಹೊಟ್ಟೆ ಉಸ್ ಮೊಟ್ಟೆ ಕಟ್ತವೆ. ಈಗ ಒಡಬೆ ಇದ್ದಿದ್ರೆ ಆಯ್ತಿಲ್ವ? ಈಗ ಒಡಬೆ ಇದ್ದಿದ್ರೆ ಈಗ ಏನಾದ್ರು ಮಾಡ್ಬೋದಾಗಿತ್ತು ತಾನೆ. ಇತ್ತಾಗ ಒಡಬೇನೂ ಇಲ್ಲ, ಇತ್ತಾಗಿ ದುಡ್ಡು ಕಾಸು ಇಲ್ಲ. ಇದೆಲ್ಲನೂ ಹಾಳು ಮಾಡ್ತಾ ಕುತ್ಕೊಂತವೆ, ಹೊಟ್ಟೆ ಉಸ್ ಮೊಟ್ಟೆ ಕಟ್ಕೊಂಡು ಹಾಳಾದವ. ನೆಮ್ಮದಿ ಕೊಟ್ಟವ, ನೆಮ್ಮದಿ ಏನದೇ ಕೊಡೋಕ್ಕಿಲ್ಲ. ಇವೆಲ್ಲ ಸೇರ್ಕೊಂಡು ಹೊಟ್ಟೆ ಉಸ್ತಾ ಕೂತವೆ. ನಮಗೆ ಗೊತ್ತಿದ್ದ ಪರಿಸ್ಥಿತಿ ಏನು ಅಂತವ. ಇಲ್ಲಿ ಆಸ್ಪತ್ರೆಯಲ್ಲಿ ಕಂಡು ಬಾಯಿ ಬಿಡ್ತಾ ಕೂತೀವಿ. ಇತ್ತ ಕಾಸಿಲ್ದಾನೆ ಎತ್ತಿ ಏನು ಇಲ್ದಾನೆ. ಸರಿ ಕತೆ, ನೀ ಏನು ಬೇಜಾರು ಮಾಡ್ಕೊಬೇಡ. ನಾನು ಯಾರು ಕೇಳ್ತೀನಿ, ದುಡ್ಡು ಕಾಸು ಕೇಳುವೆ, ನೀನು ಎದುರ್ಕೊಬೇಡ. ಇರು 50,000 ತಾನೆ, ಬಡ್ಡಿ ಜಾಸ್ತಿನೇ ಆಗಲಿ, ಯಾರು ಕೇಳ್ತೀನಿ, ತಲೆ ಕೆಡ್ಸ್ಕೊಬೇಡ.
ಸರಿ ಕಣ ಹುಸಿ ಆದಷ್ಟು ಜಲ್ದಿ ಇವ್ರಿಗೂ ಹೇಳಿವ್ನಿ ಮೈಸೂರಿಗೂ ಅವನಿಗೂ ಯಾರು ಕೇಳ್ತೀನಿ ಅಂತದೆ ನಿಮ್ಮ ಅಪ್ಪನಿಗೂ ಹೇಳಿವ್ನಿ ಯಾರು ಎಷ್ಟು ಜಲ್ದಿ ಯಾರಿಗಾಯ್ತದೆ ಅವ್ರು ನೋಡಿ. ಸರಿ ಕಣವೆ, ಸರಿ ಅದಕ್ಕೆ ಹುಷಾರು. ಆಮೇಲೆ ಹೇಳಿ ಏನಾಯಿತು ಏನು ಎತ್ತ ಅಂತ. ಸರಿ ಕಲ ಸರಿ ಕತೆ ನಾನು ಕೇಳ್ಬಿಟ್ಟು ಯಾವುದು ಹೇಳ್ತೀನಿ ನೋಡು. ಏನು ಮಾಡೋದೀಗ? ಮಾಲಂತವು ಒಂದು ಜೊತೆ ವಾಲೆ ಇದ್ವಲ್ಲ, ಒಂದು 3-4 ಗ್ರಾಮ್ ಇದ್ದಾವೆ. 4 ಗ್ರಾಮ್ ಹುಡುಗರು ಎಷ್ಟು ಹಾಕಿಸ್ಕೊಂಡರು? ಒಂದು 30,000 ಹಾಕಿಸ್ಕೊಂಡ್ರೆ ಹೆಂಗೆ ಒಂದು 30,000 ಆಯ್ತದೆ, ತಗೋ ಕೊಟ್ಬಿಡದ. ಆಮೇಲೆ ಬೇಕಾದ್ರೆ ಬುಡ್ಸ್ಕೊಳಕಾಯ್ತದೆ. ಏನು ಮಡಗಿದಾರೋ ಕಣ್ಣಲ್ಲ, ಅತ್ತೆಗಿತ್ತೆ ಏನಾರು ಇಸ್ಕಿಸ್ಕೊಂಡಿದ್ದದ ಏನಿದು? ತಾಳು ಹೋಗಿ ಕೇಳ್ತೀನಿ. ಹೊಡ್ಗಿಡ್ಬೇ ಹೆಂಗೆ ಏನು ಅಂತವೆ. ಇನ್ನೇನು ಮಾಡೋಕ್ಕದು ಕಷ್ಟ ಅದೇ. ನಾವು ಇಕ್ಕಳಿರೋನೇ ಬಿಚ್ಚಿಸ್ಕೊ ಹೋಗ್ಬೇಕಾಯ್ತದೆ. ಮಾಲ್ನವ ಸಿಕ್ಕಿಲ್ಲಕತ್ತೆ ಬುಡ್ಸ್ಕೊಳ್ಳೋದ ಏನು ಜೀವಕ್ಕಿಂತ ಹೆಚ್ಚ. ಹಿಂಗೆ ಈಗ 30,000 ಆಯ್ತದೆ, ಇನ್ನು 20,000 ಯಾರನ್ನ ಕೇಳಾನೆ? ನನ್ನ ಫ್ರೆಂಡ್ನಾರು ಕೇಳ್ತೀನಿ ತಾಳು. ಹಲೋ ಕುಳ ಲೋ ಕೊಡಿ. ಲೋ ಎಲ್ಲಾರು ಒಂದು 20-30,000 ಇದ್ರೆ ಈಸ್ಕೊಡ್ಲ ಅರ್ಜೆಂಟು. ಏನು ಕುಳ ನೀನು ಯಾವಾರ ಮಾಡೋನು ನೀನೇ ನಾನು ಕೇಳಿದ್ರೆ? ಲೋ ಅರ್ಜೆಂಟು ಕಲ, ಅರ್ಜೆಂಟ್ ಬೇಕಾಯ್ತು. ಭಾರಿ ಕಷ್ಟ ಸಿಗಾಕಬಿಟ್ಟಿನಿ. ಒಂದು 30,000 ಇದ್ರೆ ಎಲ್ಲರೂ ಈಸ್ಕೊಡ್ಲ. ಬೇಕಾದ್ರೆ ಬಡ್ಡಿ ಆದರೂ ಸಿಕ್ಕಿಲ್ಲ. ಇನ್ನೊಂದು ವಾರ ಆದರೆ ಆದದ? ವಾರ ಎಲ್ಲ ಕಲ ಈಗ ಬೇಕು. ಹಲೋ ಕುಳ ಏನು ಮಾತಾಡ್ತಿದ್ದಿಲ್ಲ ನೀನು? ಏನು ಮಾತಾಡ್ತಿದ್ದಿ? ಈಗಲೇ ಬೇಕು ಅಂದರೆ 20-30,000 ಅಂದರೆ ಎಲ್ಲ ಸಿಕ್ಕೋದು ಎಲ್ಲ ಹುಟ್ಟೋದು. ಈಗಲೇ ಬೇಕು ಅಂದರೆ ಏನಾರು ಗ್ಯಾರಂಟಿ ಕೊಟ್ಬಿಟ್ಟು ಇಸ್ಕೋಬೇಕಾಯ್ತದೆ ಅಷ್ಟೇ. ನೀನು ಈಗ ಸಣ್ಣಕ್ಕೆ ನಾಳೆ ಹೆಚ್ಚಾಗಿ ನಾಳೆಗೆ ಅಂದರೆ ಹೆಂಗೋ ಕಷ್ಟಪಟ್ಟು ಹೆಂಗೋ ಮಾಡ್ಬೋದು. ನಾಳೆಗೆ ಯಾರನ್ನೂ ಕೇಳಿ ಮಾಡಿ ಈಗಿಂದ ಈಗಲೇ ಬೇಕು ಅಂದರೆ ಕಷ್ಟ ಆಯ್ತದಲ್ಲ ಕುಳ. ಇಲ್ಲ ಒಡವೆ ಗಿಡಬೆ ಇದ್ದಾವೆ ಹೇಳು, ಇಟ್ಬಿಟ್ಟು ಬೇಕಾದ್ರೆ ಇದು ಮಾಡೋಕ್ಕಾಯ್ತದೆ. ಒಡವೆ ಇದ್ದಿದ್ರೆ ನಾವೇ ಮಾಡ್ತಿತ್ತಿಲ್ವಾ? ಯಾತಿಗೆ ಕೇಳ್ತದೆ? ಅಂಗಡಿಲೇ ಹೋಗಿ ಮಾಡ್ಬೋದಾಗಿತ್ತಲ್ಲ. ಅದಲ್ಲ ಕತೆ ನೋಡು. ಇಲ್ಲ ಕನ್ಕುಳ, ಏನು ಬೇಜಾರು ಮಾಡ್ಕೊಬೇಡ. ಕೇಳಿ ನೋಡ್ತೀನಿ ತಾಳು, ಒಬ್ಬರನ್ನ ಕೇಳ್ತೀನಿ. ದುಡ್ಡಿನ ಮನ್ಸ ಕೊಟ್ಟರೆ ಫೋನ್ ಮಾಡ್ತೀನಿ ವಾಪಸ್ಸು. ನಿನ್ನ ತಮ್ಮಯ್ಯ ತಂದ್ಕೊಳ್ಳಿ. ಎಲ್ಲಾರು ನೋಡು, ಕೇಳ್ಬಿಟ್ಟು ಯಾವುದೋ ಫೋನ್ ಮಾಡು. ಸರಿ ಬಿಡು, ನಿನಗೆ ಅಂದಮೇಲೆ ಕೇಳ್ತೀನಿ. ಯಾಕೆ ಏನಾಯ್ತು? ಅದೇ ನಮ್ಮ ಅದಕ್ಕೆ ಆಸ್ಪತ್ರೆಗೆ ಸೇರಿಸವ್ರೆ. ಅದಕ್ಕೆ ಈಗ ಅರ್ಜೆಂಟ್ಗೆ ದುಡ್ಡು ಬೇಕು. ಹೆರಿಗೆ ಅಂದ್ಬಿಟ್ಟು ಆಸ್ಪತ್ರೆಗೆ ಸೇರಿಸೋರಲ್ಲ, ದುಡ್ಡು ಬೇಕಲ್ಲ. ಅದಕ್ಕೆ ಹಂಗೆ ದುಡ್ಡಿಗೆ ಹಂಗೆ ಪರದಾಡ್ತಾವಿ. ಓ ಆಸ್ಪತ್ರೆಗೆ ಬೇಕಾ? ಕೇಳಿ ನೋಡ್ತೀನಿ. ಅಲ್ಲ ನೀವು ಒಂದು 2-3 ದಿವಸ ಮುಂಚೆಲೇ ಹೇಳ್ಬಿಟ್ಟಾರೆ ಇಷ್ಟ ಕೊಡೋರು. ಎಲ್ಲರೂ ನಾಳೆ ನಾಳಿದ್ದು ಹಂಗೆ ಹೇಳ್ತಾರೆ ಕನ್ಕೊಳ್ಳ. ಸರಿ ಬಿಡು, ಕೇಳಿ ನೋಡ್ತೀನಿ. ಗ್ಯಾರಂಟಿ ಅಂತೂ ನೆಚ್ಕೋಬೇಡ. ಅದೇ ಆ ಬಡ್ಡಿ ರಾಮ ಇದ್ನಲ್ಲ, ಅವ್ನು ಕೇಳಿದೆ. ಅವ್ನು ಕೇಳಿದ್ಕೆ ಬಡ್ಡಿ ಹಬ್ಬ ಆದ್ಮೇಲೆ ಎಲ್ಲ ಬಡ್ಡಿ ಕೊಡ್ತೀನಿ ಅಂತವ್ರೆ. ಅದನ್ನೇ ಈಗ ಕೊಡ್ತೀನಿ ಹಬ್ಬ ಆಗಲಿ ಅಂತ ಅವನಂತ ಕೂತಾನೆ. ನಾನು ಈಗ ಕೇಳಿದ್ರೆ ಒಂದು 2 ರೂಪಾಯಿ ಜಾಸ್ತಿ ಆಗಲಿ ಈಗಲೇ ಕೊಡು ಅಂದರೆ ಅವ್ರು ಇನ್ನೂ ಬಡ್ಡಿ ದುಡ್ಡು ಬಂದಿಲ್ಲ ಆಮೇಲೆ ಕೊಡ್ತೀನಿ ಅಂತ ಕೂತಾನೆ. ಅವ್ರನ್ನೆಲ್ಲ ನೆಚ್ಕೊಳಕ್ಕಾಗದ? ಸರಿ ಕನ್ಕೊಳ್ಳಿ, ಇದ್ರೆ ಮೇಲೆ ಫೋನ್ ಮಾಡುವ, ಮರ್ತ್ಕೊಬೇಡ. ಸರಿ ಸರಿ. ಏನು ಮಾಡಾನೆ? ಇನ್ನೇನು ಮಾಡೋಕ್ಕಾಗಿಲ್ಲ. ಈಗ ಅರ್ಜೆಂಟ್ಗೆ ಮಾಲು ನಾಳೆ ಬಿಚ್ಚಿಸ್ಕೊಂಡು ತಗೋಗಿ 30,000 ಕೊಟ್ಬಿಡ್ತೀನಿ. ನೀನು ಅಲ್ಲಿ ಯಾವಾರ ಮಾಡ್ತಿರ್ಲಿ, ಅಲ್ಲಿ ಗಂಟೆ ಯಾರು ಕೇಳೋಕ್ಕಾಯ್ತದೆ. ಇವತ್ತದ್ದು ಕೇಳಬಾರ್ದವ್ರನ್ನೆಲ್ಲ ಕಾಸು ಕೇಳ್ಬಿಟ್ಟಿನಿ. ಎಲ್ಲೂ ಹುಟ್ಟಲಿಲ್ಲ ಕಾಸು ಮಾತ್ರ. ಹುಸಿ ಜನ ಕೇಳಿದ್ನ. ಎಲ್ಲರೂ ಹಬ್ಬ ಆದಮೇಲೆ ಥೂ, ಈ ಹಾಳಾದ್ಮೇಲೆ ಕಾಸು. ಅದಕ್ಕೆ ನಮ್ಮ ಜೀವ ಬಿಡಿಸ್ಬಿಡ್ತದೆ ಕಾಸು ಒಂದು. ಮಹೇಶನನ್ಗಾರು ಫೋನ್ ಮಾಡ್ಬೇಕಾಯ್ತಲ್ಲ. ಅವನೊಂದು 10,000 ಏನಾರು ಎಲ್ಲರೂ 15,000 ಏನಾರು ಇದು ಮಾಡಿದರೆ ಸರಿಯಾಗಿ ಬಿಡೋದು. ಅವನದೊಂದು 10,000. ಅಲ್ಲ ನಮ್ಮ ತಾರದಕ್ಕೆ ತಾವು ವಾಲೆ ಇದ್ದು ಅಲ್ವಾ? ಆಮೇಲೆ ನಾವು ವಾಲ್ಗಿರೆ ಕೊಡಿ ಮಡಿಕೊಳಕ್ಕೆ ಅಂತಂದರೆ ಅವ್ರೇನಾದ್ರು ತಿಳ್ಕೊಳಕ್ಕಿಲ್ವಾ? ತಾಳು ಹೋಗಿ ಕೇಳ್ಬಿಡೋದು ತಾರದಕ್ಕೇನು. ಒಂದು ಜೊತೆ ವಾಲೆ ಇದ್ವಲ್ಲ ಕೊಡಿ, ಆಮೇಲೆ ಬೇಕಾ ಕೊಡ್ತೀನಿ ಅಂತ ಅನ್ನೋಕ್ಕಾಯ್ತದೆ. ಯಾರು ಕಾಸು ಕೊಟ್ಟರೆ ಇವತ್ತು ಇನ್ನೊಂದು ವಾರ ಆದಮೇಲೆ ಬಿಡಿಸಿ ಕೊಟ್ಬಿಡೋಕ್ಕಾಯ್ತದೆ. ಕಷ್ಟಕ್ಕಿಂತ ಹೆಚ್ಚ ಮಾಲ್ನ ಒಂದು ಜೊತೆ ಏನು ತಾರದಕ್ಕೆ ಒಂದು ಜೊತೆ 7 ಜೊತೆ ಆದರೆ ಒಂದು 50,000-60,000 ಆಯ್ತದೆ. ಅವ್ರು ಏನಾರು ಅಂದ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ತಾಳು ಹೋಗಿ ಕೇಳ್ಬಿಡ್ತೀನಿ. ಸುಮ್ಮನೆ ಕಷ್ಟದಲ್ಲಿ ಕತೆ ಕಳ್ಕೊಳ್ಬೇಕು. ಇನ್ನೇನು ಮಾಡೋಕ್ಕಾಗೋದು? ವಾಲೇನು ಇವತ್ತೆಲ್ಲ ನಾಳೆಗೆ ಬಿಡಿಸ್ಕೋಬೋದು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಹೇಳಿ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.